ಶವಪೆಟ್ಟಿಗೆಯ ಮುಂದೆ ಅರೆನಗ್ನ ಸುಂದರಿಯರ ನೃತ್ಯ. ಸತ್ತವನ ಕೊನೆಯ ಆಸೆ ಏನೆಂಬುದು ಗೊತ್ತೇ? ಸಾಮಾನ್ಯವಾಗಿ ಸಾವಿನ ಮನೆಗಳು, ಅಂತ್ಯಕ್ರಿಯೆ ನಡೆಯುವ ಸ್ಥಳಗಳ ವಾತಾವರಣ ತೀವ್ರ ವಿಷಾದಮಯವಾಗಿರುತ್ತೆ. ಇಂತಹ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವವರು ದುಃಖದಲ್ಲಿ ಮುಳುಗಿರುತ್ತಾರೆ. ಆದರೆ ಥೈಲ್ಯಾಂಡ್ನಲ್ಲಿ ನಡೆದ ಒಂದು ಘಟನೆ ಈ ಸಂಪ್ರದಾಯವನ್ನು ಸಂಪೂರ್ಣವಾಗಿ ತಿರುಗುಮುರುಗು ಮಾಡಿದೆ. ಥೈಲ್ಯಾಂಡ್ನಲ್ಲಿ ನಡೆದ ಒಂದು ಘಟನೆ ಸಾವಿನ ಮನೆಯ ಸಂಪ್ರದಾಯವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿದೆ. ಕುಟುಂಬವೊಂದು ತಮ್ಮ ಪ್ರೀತಿ ಪಾತ್ರ ವ್ಯಕ್ತಿಯ ಕೊನೆಯ ಆಸೆಯನ್ನು ಈಡೇರಿಸಲು ಸುಂದರಿಯರನ್ನ ಕರೆಸಿ ಶವಪೆಟ್ಟಿಗೆಯ ಮುಂದೆ ಅರೆನಗ್ನ ನೃತ್ಯಗಳನ್ನು ಮಾಡಿಸಿದೆ. ಈ ಅಸಾಮಾನ್ಯ ನಿರ್ಧಾರಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಥೈಲ್ಯಾಂಡ್ನಲ್ಲಿ 59 ವರ್ಷದ ವ್ಯಕ್ತಿಯೊಬ್ಬರು ಇತ್ತೀಚೆಗಷ್ಟೇ ನಿಧನರಾದರು. ಆತನ ಕೊನೆಯ ಆಸೆಯಂತೆ ಅವರ ಕುಟುಂಬದ ಸದಸ್ಯರು ಅಂತ್ಯಕ್ರಿಯೆಯ ವೇಳೆ ಸುಂದರ ಮಹಿಳಾ ನರ್ತಕಿಯರಿಂದ ನೃತ್ಯ ವ್ಯವಸ್ಥೆಯನ್ನ ಮಾಡಿಸಿದ್ರು. ಈ ಕಾರ್ಯಕ್ರಮ ಬೌದ್ಧ ದೇವಾಲಯದಲ್ಲಿ ನಡೆದಿದ್ದು ವಿಶೇಷ. ಬೌದ್ಧ ಸನ್ಯಾಸಿಗಳು ಪ್ರಾರ್ಥನೆ ಮುಗಿಸಿ ಹೊರಟು ಹೋದ ನಂತರ ಅಂತ್ಯಕ್ರಿಯೆಗೆ ಮುಂಚಿತವಾಗಿ ಮೂವರು ಅರೆನಗ್ನ ಸುಂದರಿಯರು ಶವಪೆಟ್ಟಿಗೆಯ ಮುಂದೆ ನಿಂತು ನೃತ್ಯ ಮಾಡಿದರು. ಮೃತರ ಕುಟುಂಬದ ಸದಸ್ಯರು ಹಾಗೂ ಸಂಬಂಧಿಕರು ಅಶ್ಲೀಲ ನೃತ್ಯವನ್ನು ಆಸಕ್ತಿಯಿಂದ ವೀಕ್ಷಿಸಿದ್ರು. ಮೃತ ವ್ಯಕ್ತಿಯ ಕೊನೆಯ ಆಸೆ ಈಡೇರಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಕುಟುಂಬ ಸದಸ್ಯರು ಹೇಳಿಕೊಂಡಿದ್ದಾರೆ. ಜನರು ತಮ್ಮ ಸಾವನ್ನ ದುಃಖದಿಂದಲ್ಲ, ಸಂತೋಷದಿಂದ ನೆನಪಿಸಿಕೊಳ್ಳಬೇಕು ಎಂದು ಆತ ಬಯಸಿದ್ದ. ಹಾಗಾಗಿ ಅಂತ್ಯಕ್ರಿಯೆಯ ಮೊದಲು ನೃತ್ಯ ನೀಡಲು ಮೂವರು ಸುಂದರ ನರ್ತಕಿಯರನ್ನ ನೇಮಿಸಿಕೊಂಡಿದ್ದೆವು ಎಂದು ಕುಟುಂಬದ ಸದಸ್ಯರು ತಮ್ಮ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಈ ನಡೆಯ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತಗೊಂಡಿವೆ. ದುಃಖದಲ್ಲಿ ಸಿಲುಕಿಕೊಳ್ಳುವುದಕ್ಕಿಂತ ಯಾರನ್ನಾದರೂ ಈ ರೀತಿ ಕಳುಹಿಸುವುದು ಉತ್ತಮ ಎಂದು ಒಬ್ಬರು ಹೇಳಿದರೆ, ಮತ್ತೊಬ್ಬರು ಕೊನೆಯ ಆಸೆಗಳನ್ನು ಗೌರವಿಸುವುದು ಮುಖ್ಯ, ಆದರೆ ಮಕ್ಕಳನ್ನ ಇಂಥ ಕಾರ್ಯಕ್ರಮಗಳಿಂದ ದೂರವಿಡಬೇಕು ಅಂತ ಕಾಮೆಂಟ್ ಮಾಡಿದ್ದಾರೆ.